ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಮಹತ್ವದ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನು ಪ್ರಕಟ ಮಾಡಲಿದೆ. ಎಲ್ಲರ ಚಿತ್ತ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದತ್ತ ನೆಟ್ಟಿದೆ. ಶಾಸಕ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವಾಗುತ್ತೆ. ಕೇಸ್ನ ಅಂತಿಮ ತೀರ್ಪನ್ನು ಪ್ರಕಟ ಮಾಡಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. 2016ರಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರ ಭೀಕರ ಹತ್ಯೆ ನಡೆದಿತ್ತು. ಈಗ ಬರೋಬ್ಬರಿ 10 ವರ್ಷಗಳ ನಂತರ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟ ಮಾಡ್ತಾ ಇದೆ. ಈಗಾಗಲೇ ಶಾಸಕ ವಿನಯ್ ಕುಲಕರ್ಣಿ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ. ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 21 ಜನ ಆರೋಪಿಗಳು ಸಹ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಸಹ ಹೊರಬೀಳುತ್ತೆ. ಓಕೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ಸುಚಿತ್ರ, ಇನ್ನೆಷ್ಟೊತ್ತಿಗೆ ತೀರ್ಪು ಪ್ರಕಟವಾಗ್ಬೋದು? ಯಾಕೆಂದರೆ ಮಧ್ಯಾಹ್ನಕ್ಕೆ ಅಂದರೆ 3 ಗಂಟೆಗೆ ತೀರ್ಪು ಪ್ರಕಟವಾಗುವಂತಹ ನಿರೀಕ್ಷೆ ಇತ್ತು. ಆದರೆ ಈಗ 4 ಗಂಟೆ, ಎಷ್ಟೊತ್ತಿಗೆ ತೀರ್ಪು ಪ್ರಕಟವಾಗಬಹುದು ಅಂತ? ಶಿವಶಂಕರ್, ಏನು 2016 ಜೂನ್ ನಲ್ಲಿ ನಡೆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ಇವತ್ತು ಅಂತಿಮ ತೀರ್ಪು ಪ್ರಕಟ ಆಗುವಂಥದ್ದು. ಬೆಳಗ್ಗೆನೂ ಕೂಡ ಈ ಒಂದು ಪ್ರಕರಣ ಸಂಬಂಧ ಒಂದಷ್ಟು ವಾದ ವಿವಾದಗಳು ನಡುವ ಜೊತೆಗೆ ಈಗಾಗಲೇ ಟ್ರಯಲ್ ಕೂಡ ಆರಂಭವಾಗಿತ್ತು. ಇವತ್ತು 3 ಗಂಟೆ ಸುಮಾರಿಗೆ ಅಂತಿಮವಾದ ತೀರ್ಪು ಬರೋದಿತ್ತು. ಇದೀಗ ಜಡ್ಜ್ ತಡವಾಗಿ ಬರೋದ್ರಿಂದ ಸುಮಾರು 4:15 ಸುಮಾರಿಗೆ ಈ ಒಂದು ಪ್ರಕರಣ ಸಂಬಂಧ ಅಂತಿಮ ತೀರ್ಪು ಹೊರಬೀಳುವಂಥದ್ದು. ಇನ್ನು ಶಾಸಕ ವಿನಯ್ ಕುಲಕರ್ಣಿ ಬೆಂಬಲಿಗರು ಕೂಡ ಈ ಒಂದು ಕೋರ್ಟ್ನತ್ತ ಆಗಮಿಸಿರುವಂಥದ್ದು. ಯಾಕಂತ ಹೇಳಿದರೆ ಇದು ಕಳೆದ 10 ವರ್ಷಗಳಿಂದನೂ ಕೂಡ ನಡೆದುಕೊಂಡು ಬರ್ತಾ ಇತ್ತು. ಟ್ರಯಲ್ ಕೂಡ ಒಂದಷ್ಟು ಆಗಿತ್ತು. ವಿನಯ್ ಕುಲಕರ್ಣಿ ಮೇಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಒಟ್ಟು 21 ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಇದ್ರಾ ಇಲ್ವಾ ಅನ್ನೋದು ಕೂಡ ಇವತ್ತು ತೀರ್ಪು ಪ್ರಕಟಗೊಳ್ಳುವಂಥದ್ದು. ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರ ಕುಟುಂಬಸ್ಥರು ಒಂದಷ್ಟು ಆರೋಪವನ್ನ ಮಾಡಿದ್ರು. ಅದಾದ ಮೇಲೆ 2020ಯಲ್ಲಿ ವಿನಯ್ ಕುಲಕರ್ಣಿ ಅವರು ಮೊದಲನೇ ಬಾರಿಗೆ ಈ ಒಂದು ಪ್ರಕರಣ ಸಂಬಂಧ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ನಂತರದಲ್ಲಿ ಸುಪ್ರೀಂ ಕೋರ್ಟ್ನಿಂದನೂ ಕೂಡ ಬೇಲನ್ನ ಪಡೆದುಕೊಂಡು ಬಂದಿರ್ತಾರೆ. ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಇದೀಗ ಟ್ರಯಲ್ನ ಮಾಡಿ ಅಂತಿಮ ತೀರ್ಪನ್ನ ಪ್ರಕಟಗೊಳ್ಳುವಂಥದ್ದು. ಜೊತೆಗೆ ಈ 21 ಆರೋಪಿಗಳಿದ್ದಾರೆ, ಈಗಾಗಲೇ ಟ್ರಯಲ್ ಆಗಿರೋದ್ರಿಂದ ತೀರ್ಪು ಪ್ರಕಟಗೊಂಡ್ರು ಕೂಡ ಯಾವ ಆರೋಪಿಗಳು ಅಪರಾಧವನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದು ಕೂಡ ಇವತ್ತು ಅಂತಿಮವಾಗಿ ತೀರ್ಪು ಪ್ರಕಟಗೊಳ್ಳುವಂಥದ್ದು. ಒಟ್ಟಿನಲ್ಲಿ ವಿನಯ್ ಕುಲಕರ್ಣಿಗೆ ಈ ಒಂದು ಪ್ರಕರಣ ಸಂಬಂಧ ರಿಲೀಫ್ ಸಿಗುತ್ತಾ ಅಥವಾ ಹೇಳಿ ಏನಾದರೂ ತೀರ್ಪು ಒಂದು ವೇಳೆ ಅವರನ್ನ ಜೈಲಿಗೆ ಕಳಿಸುವಂತಹ ಒಂದು ನಿರ್ಧಾರವನ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಶಂಕರ್. ಓಕೆ ಸುಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿರ್ಧಾರವಾಗುವಂಥ ಹಿನ್ನೆಲೆಯಲ್ಲಿ ಶಾಸಕರ ಎದೆಯಲ್ಲಿ ಢವ ಶುರುವಾಗಿದೆ. ಮಗದೊಂದು ಕಡೆ ಅವರ ನಿವಾಸಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ ಶಾಸಕರಿಗೆ ಎದೆಯಲ್ಲಿ ಢವ ಶುರುವಾಗಿದೆ. ಮಗದೊಂದು ಕಡೆ ಶಾಸಕ ವಿನಯ್ ಕುಲಕರ್ಣಿ ಅವರ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಧಾರವಾಡದ ಶಿವಗಿರಿ ನಗರದಲ್ಲಿನ ವಿನಯ್ ಕುಲಕರ್ಣಿ ಅವರ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸುವಂಥ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ ತೀರ್ಪಿದು. ಸೊ ಹೀಗಾಗಿ ಎಲ್ಲರ ಚಿತ್ತ ಈಗ ನ್ಯಾಯಾಲಯದತ್ತ ನೆಟ್ಟಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಸಂತೋಷ್, ಒಂದು ಕಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು, ಮಗದೊಂದು ಕಡೆ ಧಾರವಾಡದ ಅವರ ನಿವಾಸದಲ್ಲಿ ಹೆಚ್ಚಿನ ಭದ್ರತೆ. ಸದ್ಯದಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿದೆ? ಶಿವಶಂಕರ್, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಇವತ್ತು ತೀರ್ಪು ನೀಡುವ ಹಿನ್ನೆಲೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ನಿವಾಸ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಈ ಒಂದು ಕೊಲೆ ಪ್ರಕರಣದ
ತೀರ್ಪಿನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 20 ಜನರ ಬಹುಶಃ ನಿರ್ಧಾರವಾಗಲಿದೆ ಶಿವಶಂಕರ್. ಏನಂದ್ರೆ ವಿನಯ್ ಕುಲಕರ್ಣಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿದ್ದು ನ್ಯಾಯಾಲಯದಿಂದ ತೀರ್ಪು ಇನ್ನೇನು ಹೊರಬೀಳಲಿದ್ದು ಧಾರವಾಡದಲ್ಲಿ ಯಾವುದೇ ಸಮಸ್ಯೆ ಆಗಬಾರದೆಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಧಾರವಾಡದಲ್ಲಿ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಗಿದೆ. ಶಾಸಕ ವಿನಯ್ ಕುಲಕರ್ಣಿ ನಿವಾಸ ಹಾಗೂ ಅಕ್ಕಪಕ್ಕದ ರಸ್ತೆಗಳು ಸೇರಿದಂತೆ ಸುತ್ತಮುತ್ತಲು ಪ್ರದೇಶ ಧಾರವಾಡದ ಕಮಲಾಪುರ ಆಗಿರ್ಬೋದು, ಮಾಳಾಪುರ ಆಗಿರ್ಬೋದು, ಶಿವಾಜಿ ಸರ್ಕಲ್ ಸೇರಿದಂತೆ ಗ್ರಾಮೀಣ ಕ್ಷೇತ್ರದ ಸೂಕ್ಷ್ಮ ಪ್ರದೇಶದಲ್ಲಿ ಹಾಗೂ ಹಳ್ಳಿಗಳಲ್ಲಿ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಶಿವಶಂಕರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಓಕೆ. ಸೊ ಈಗ ವಿನಯ್ ಕುಲಕರ್ಣಿ ಅವರ ಒಂದು ಭವಿಷ್ಯ, ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಡುತ್ತೆ. ಈತನ ಮಧ್ಯೆ ಈಗ ಅವರ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ.